ಶ್ರೀ ಗುರುಭ್ಯೋ ನಮಃ. ಕರ್ಕ ರಾಶಿಯವರಿಗೆ ತುಂಬಾ ಸಂತೋಷದ ಕಾಲ. ನೋಡಿ, ಗುರು ಏಕಾದಶ ಸ್ಥಾನದಲ್ಲಿ ಬರ್ತಾ ಇದ್ದಾನೆ. ನೀವು ಹುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಕಾಲ ಅಂತ ಹೇಳಿ ನಾವು ಅನ್ಕೊಳ್ಬಹುದು. ಅದರ ಜೊತೆಗೆ ಒಂದು ಒಳ್ಳೆ ದೆಸೆ ಏನಾದರೂ ನಿಮಗೆ ನಡೀತಾ ಇತ್ತು ಅಂತಂದ್ರೆ ನಿಮ್ಮನ್ನ ಕೈ ಹಿಡಿಯುವವರೇ ಯಾರು ಇರೋದಿಲ್ಲ. ಆದರೂ ಕೂಡ ಒಂದಷ್ಟು ವಿಷಯಗಳಲ್ಲಿ ನೀವು ಜಾಗೃತೆಯನ್ನು ವಹಿಸತಕ್ಕದ್ದು ಯಾವುದದು, ಅದನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತೇವೆ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ, ಅಂದ್ರೆ ನಮ್ಮ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ ಹಳೆ ವಿಡಿಯೋಗಳನ್ನ ಕೂಡ ನೀವು ನೋಡಿ ಅವಲೋಕನೆ ಮಾಡಿ. ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯಗಳು ಅದರಲ್ಲಿದೆ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಉಪಯುಕ್ತವಾದಂತಹ ಎಷ್ಟೋ ಮಾಹಿತಿಗಳನ್ನ, ಕುಂಭ ವಿವಾಹ, ಕುಜದೋಷ ಪರಿಹಾರ, ಇದೆಲ್ಲವನ್ನ ನಾನು ಹಂಚಿಕೊಂಡಿದ್ದೇನೆ. ಅದೆಲ್ಲವನ್ನ ಕೂಡ ನೀವು ತಿಳ್ಕೊಳ್ಳಿ. ವಿಶೇಷವಾಗಿ ಒಳ್ಳೆಯ ಗುರುಬಲ ನಿಮಗೆ ಸಿಗ್ತಾ ಇದೆ. ಮೇ 1ನೇ ತಾರೀಕು ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನ ಮಾಡಿದಾಗ ಕರ್ಕ ರಾಶಿಯವರಿಗೆ 11ನೇ ಗುರುಬಲ. ಸುಮಾರು 12 ವರ್ಷಗಳ ನಂತರ, 12 ವರ್ಷಕ್ಕೊಂದ್ಸಾರಿ ಬರುವಂತಹ ಕಾಲ ಇದು. ಸೊ ಹಾಗಾಗಿ ಒಳ್ಳೆ ಧೈರ್ಯದಿಂದ ಮುಂದುವರಿಯಿರಿ. ಶುಕ್ರ ಕೂಡ ಅನುಕೂಲವಾಗಿದ್ದಾನೆ, ರವಿ ಕೂಡ ಅನುಕೂಲವಾಗಿದ್ದಾನೆ. ಉದ್ಯೋಗ ಕ್ಷೇತ್ರದಲ್ಲಿ, ವ್ಯವಸಾಯ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ತುಂಬಾನೇ ಅನುಕೂಲಕರವಾಗಿ ಇದೆ. ಆದರೂ ಕೂಡ ರಾಹು, ಕುಜ ಮತ್ತು ಶನಿ, ವಿಶೇಷವಾಗಿ ಅಷ್ಟಮ ಶನಿ ತೊಂದರೆ ಕೊಡ್ಲಿಕ್ಕೆ ಇದ್ದೇ ಇದ್ದಾನೆ. ಹಾಗಾಗಿ ಸಂಪೂರ್ಣವಾಗಿ ಮೈ ಮರೆಯಬೇಡ್ರಿ. ಬಂತಪ್ಪ ಏನ್ ಬೇಕಾದ್ರೂ ಮಾಡ್ಬೋದು ಅಂತೇಳಿ ಹಾಗಾಗೋದಿಲ್ಲ. ವಿಶೇಷವಾಗಿ ನೋಡಿ, ಶನಿಯಿಂದ, ಅಷ್ಟಮ ಸ್ಥಾನದ ಶನಿಯಿಂದ ಈಗಾಗಲೇ ನಿಮಗೆ ಶಾರೀರಿಕ ಮತ್ತು ಮಾನಸಿಕ ತೊಂದರೆ ಪ್ರಾರಂಭ ಆಗಿದೆ ಆಲ್ರೆಡಿ, ಗೊತ್ತಾಯ್ತಾ? ಇನ್ನೂ ಇದು 1 ವರ್ಷ ಮುಂದುವರಿಯುತ್ತೆ, ಗೊತ್ತಾಯ್ತಾ? ಹಾಗಾಗಿ ಆರೋಗ್ಯ ವಿಷಯದಲ್ಲಿ ಯಾವುದೇ ರೀತಿಯ ನಿಷ್ಕಾಳಜಿಯನ್ನ ಮಾಡಬೇಡಿ. ಇಲ್ಲದೇ ಇದ್ರೆ ಹಾಸ್ಪಿಟಲೈಸ್ ಆಗುವ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಆರೋಗ್ಯಕ್ಕೆ ವಿಶೇಷವಾದಂತಹ ಗಮನವನ್ನ ಕೊಡಿ. ಡಿಪ್ರೆಷನ್ ಕಡಿಮೆಯನ್ನ ಮಾಡ್ಕೊಳ್ಳಿ. ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿ. ಪ್ರತಿನಿತ್ಯ ತಪ್ಪದೆ ಶನಿ ಸ್ತೋತ್ರವನ್ನ ಪಠನ ಮಾಡಿ. ಪ್ರತಿ ಶನಿವಾರದ ದಿವಸ ಆಂಜನೇಯ ದೇವಸ್ಥಾನಕ್ಕೆ ತಪ್ಪದೆ ಹೋಗಿ ತಿಲದಾನವನ್ನ ಮಾಡಿ. ಅದರಿಂದ ಸ್ವಲ್ಪ ಶನಿಯ ಬಾಧೆಯಿಂದ ನೀವು ಕಡಿಮೆ ಆಗಬಹುದು. ಇದು ಖಂಡಿತವಾಗಿಯೂ ಈ ತೊಂದರೆ ಇದ್ದೇ ಇರುತ್ತೆ. ಇದರ ಕಡೆಗೆ ವಿಶೇಷ ಲಕ್ಷ್ಯ ವಹಿಸಿ ಇದರ ಪರಿಹಾರವನ್ನ ಮಾಡಿಕೊಳ್ಳಿ. ಇನ್ನು ಹಣಕಾಸಿನ ವಿಷಯದಲ್ಲಿ ಬಂದಾಗ ನಿಮಗೆ ದುಡ್ಡಿಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಕಾಣಿಸೋದಿಲ್ಲ. ಈ 1 ವರ್ಷ ನಿಮಗೆ ದುಡ್ಡಿನ ವಿಷಯದಲ್ಲಿ ವಿಶೇಷವಾಗಿ ತೊಂದರೆ ಆಗ್ಲಿಕ್ಕಿಲ್ಲ. ಇನ್ನು ಕೆಲವೊಂದು ಸಾರಿ ಯಾವುದೋ ಕೆಟ್ಟ ದಿಸೆಯಲ್ಲಿ ಇದ್ದಾಗ ಈ ಗುರು ಕೂಡ ವಿಶೇಷವಾಗಿ ಲಾಭವನ್ನ ಕೊಡದೇ ಇರೋ ಸಾಧ್ಯತೆ ಕೂಡ ಇದೆ. ಆದರೂ ಕೂಡ ಆ ಕೆಟ್ಟ ದಿಸೆಯ ಪ್ರಭಾವವನ್ನ ಖಂಡಿತವಾಗಿಯೂ ಗುರು ಕಡಿಮೆ ಮಾಡ್ತಾನೆ. ಎಷ್ಟು ತೊಂದರೆ ಆಗ್ಬೇಕಾಗಿತ್ತು ಆ ತೊಂದರೆಯನ್ನ ಸ್ವಲ್ಪ ಮಟ್ಟಿಗೆ ಗುರು ನಿಗ್ರಹಿಸ್ತಾನೆ. ಉದ್ಯೋಗ ಮತ್ತು ಪ್ರಮೋಷನ್ ಅಥವಾ ಉದ್ಯೋಗದಲ್ಲಿ ಬದಲಾವಣೆ, ಇದೆಲ್ಲಕ್ಕೂ ತುಂಬಾ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡಿದ್ದೇ ಆದರೆ ನೀವು, ಇದು ನಿಮಗೆ ಯಾವ ಸ್ಥಾನ ಬೇಕೋ ಆ ಸ್ಥಾನ ಸಿಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ. ದಾಂಪತ್ಯ ಜೀವನ ಸುಖಕರವಾಗಿದೆ, ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು 11ನೇ ಗುರು ಅಂದ ಕೂಡಲೇ ಈಗ ಸಂತಾನ ಯೋಗ, ವಿವಾಹ ಯೋಗ, ಉದ್ಯೋಗ ಯೋಗ, ಎಲ್ಲ ರೀತಿಯ ಯೋಗಗಳು ತಾನಾಗಿಯೇ ಕೂಡಿ ಬರುತ್ತೆ. ವಿವಾಹಕ್ಕೆ ವಿಶೇಷವಾದಂತಹ ಪ್ರಯತ್ನವನ್ನ ಮಾಡಿ. ಖಂಡಿತವಾಗಿಯೂ ಕಂಕಣ ಬಲ ನಿಮಗೆ ಕೂಡಿ ಬರುತ್ತೆ, ಅದನ್ನ ಮುಂದುವರಿಸಿ. ಖರೀದಿಗಳು ಅನಾಯಾಸವಾಗಿ ಬರುತ್ತೆ. ಇಲ್ಲಿ ಆಸ್ತಿ ಖರೀದಿ ಬರುತ್ತೆ, ವಾಹನಗಳ ಖರೀದಿ ಬರುತ್ತೆ. ಮುಂದುವರಿಸಿ, ವಿಚಾರವನ್ನ ಮಾಡದೆ ಮುಂದುವರಿಸಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಆದರೂ ಕೂಡ ಶನಿಯಿಂದ ಜಾಗ್ರತೆಯನ್ನ ವಹಿಸಿ. ವಾಹನವನ್ನ ಖರೀದಿ ಮಾಡುವಾಗಲೂ ಕೂಡ ಒಂದಷ್ಟು ವಿಚಾರವನ್ನ ಮಾಡಿ. ಯಾಕೆ ಅಂದ್ರೆ ವಾಹನ ಅಂತ ಅನ್ನೋದು ಕಬ್ಬಿಣವನ್ನ ಪ್ರತಿನಿಧಿಸುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ನಿಮಗೆ ಖಂಡಿತವಾಗಿಯೂ ಇರತಕ್ಕದ್ದು. ಕರ್ಮ ಅಂತಂದ್ರೆ ನಾವು ಮಾಡುವಂತಹ ಕೆಲಸ ಚೆನ್ನಾಗಿರ್ಲಿ. ಹಾಗಿತ್ತು ಅಂತಂದ್ರೆ ಭಗವಂತನ ಅನುಗ್ರಹ ಖಂಡಿತವಾಗಿಯೂ ನಮ್ಮ ಮೇಲೆ ಇರುತ್ತೆ. ಅಥವಾ ಯಾವುದೇ ನಮ್ಮ ದುಷ್ಟ ಪ್ರಭಾವ ಇದ್ರೂ ಕೂಡ ನಾವು ಒಳ್ಳೆ ಕೆಲಸವನ್ನ ಮಾಡಿದ್ದಾದ್ರೆ ಅದರಿಂದ ಆ ದುಷ್ಟ ಪ್ರಭಾವಗಳು ಕಡಿಮೆಯಾಗಿ ನಮಗೆ ಯಾವಾಗಲೂ ಒಳ್ಳೆಯ ಕರ್ಮದ ಫಲ ನಮಗೆ ಖಂಡಿತವಾಗಿಯೂ ಸಿಗುತ್ತೆ. ಈ ಒಂದು ಮಾಸದಲ್ಲಿ ಶನಿಯ ಜೊತೆಗೆ ನಾನು ಹೇಳಿದ್ನಲ್ಲ, ಕುಜ ಮತ್ತು ರಾಹುವಿನ ಉಪಾಸನೆ ಅಂತಂದ್ರೆ ಕುಜ ಸ್ತೋತ್ರ ಅಥವಾ ಸುಬ್ರಹ್ಮಣ್ಯ ಸ್ತೋತ್ರ, ರಾಹು ಸ್ತೋತ್ರ, ರಾಹುವಿನ ಒಂದು ಮಂತ್ರವನ್ನ ಅಥವಾ ಮೂಲ ಮಂತ್ರವನ್ನ ನೀವು ಮಾಡ್ಕೊಳ್ಳಿ. ಹಾಗಾಯ್ತು ಅಂತಂದ್ರೆ
ಕರ್ಕ ರಾಶಿಯವರಿಗೆ ಮೇ ತಿಂಗಳು ಖಂಡಿತವಾಗಿಯೂ ಚೆನ್ನಾಗಿರುತ್ತೆ. ಮತ್ತೆ ಭೇಟಿಯಾಗೋಣ.